ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ 400 ಸೀಟು ಗೆಲ್ಲುವ ಹುಮ್ಮನಸ್ಸಿನಲ್ಲಿದ್ದರೂ ಇದು ಕಷ್ಟ ಸಾಧ್ಯ. ಮಿತ್ರ ಪಕ್ಷಗಳ ಸಹಾಯ ಇಲ್ಲದೆ ಅಧಿಕಾರ ಸಾಧ್ಯವಿಲ್ಲ. ಎನ್ಡಿಎ ಮೈತ್ರಿಕೂಟ 300ರಿಂದ 302 ಸ್ಥಾನಗಳನ್ನು ಮಾತ್ರ ಗಳಿಸಬಹುದು ಎಂದು ಖ್ಯಾತ ಜ್ಯೋತಿಷಿ ರಾಜಗುರು ದ್ವಾರಕನಾಥ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಕೊನೆಯ ಹಂತದ ಮತದಾನದ ಬಳಿಕ ಫಲಿತಾಂಶಕ್ಕೆ ಕೇವಲ 4 ದಿನ ಇರುವಂತೆಯೇ ದ್ವಾರಕನಾಥ್ ಗುರೂಜಿ ಗ್ರಹಗತಿಗಳ ಆಧಾರದಲ್ಲಿ ರಾಜ್ಯಕ್ಕೆ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿ ಪಕ್ಷವೊಂದೇ ಬಹುಮತದಿಂದ ಸರ್ಕಾರ ರಚಿಸಲು ಸಾಧ್ಯವಿಲ್ಲ. ಮೈತ್ರಿ ಪಕ್ಷಗಳ ಬೆಂಬಲ ಪಡೆಯಲೇಬೇಕಿದೆ. ಈ ಬಾರಿ ಲೋಕಸಭೆಗೆ ಪ್ರಬಲ ಪ್ರತಿಪಕ್ಷ ಬರಲಿದೆ ಎಂದು ಗುರೂಜಿ ಹೇಳಿದ್ದಾರೆ. ಫಲಿತಾಂಶದ ಬಳಿಕ ಕೇಂದ್ರ ಸರ್ಕಾರ ರಚನೆ ವಿಳಂಬವಾಗಲಿದೆ. ಪ್ರಧಾನಿ ಅಭ್ಯರ್ಥಿ ಆಯ್ಕೆಯೂ ಚರ್ಚೆಗೆ ಗ್ರಾಸವಾದರೂ ಸಂಘ ಪರಿವಾರವು ಸರ್ಕಾರ ರಚನೆ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕಳೆದ 2 ಚುನಾವಣೆಯಲ್ಲೂ ಉತ್ತರ ಭಾರತದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿದ್ದರೆ ಈ ಬಾರಿ ಮಹಾರಾಷ್ಟ್ರ, ಬಿಹಾರ್, ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳಷ್ಟೇ ಸಿಗಲಿವೆ. ಮೋದಿ ಮೊದಲ ಸಲ ಪ್ರಧಾನಿಯಾಗಿದ್ದಾಗ ಇದ್ದ ವರ್ಚಸ್ಸು, ಶಾಂತಿ ಮನಸ್ಸು ಈಗಿಲ್ಲ. ಅವರ ಮನಸ್ಸು, ಗುರಿ ಬದಲಾಗುತ್ತಿದೆ ಎಂದು ಯಾರೂ ಯೋಚಿಸಿರಲಿಲ್ಲ. ಹೀಗಾಗಿಯೇ ಜನರು ಮೋದಿ ಮೇಲಿನ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಗುರೂಜಿ ಹೇಳಿದರು. ಹೆಣ್ಣು ಮಕ್ಕಳ ಮಾಂಗಲ್ಯದ ಬಗ್ಗೆ ಮಾತನಾಡಿದ್ದಾರೆ. ಹಿಂದೆ ಎಂದು ಹೀಗಿರಲಿಲ್ಲ. ಜೊತೆಗೆ ಆಹಾರ ಧಾನ್ಯ ಸಂಗ್ರಹ, ಉದ್ಯೋಗ ಸೃಷ್ಟಿ, ಬೆಲೆ ಇಳಿಕೆ ಕುರಿತು ಎಂದೂ ಸೊಲ್ಲೆತ್ತಿಲ್ಲ ಎಂದು ಜ್ಯೋತಿಷಿ ಹೇಳಿದ್ದಾರೆ. ದೇವರು ಕೊಟ್ಟ ಅವಕಾಶವನ್ನು ಮೋದಿ ಕಳೆದುಕೊಳ್ಳುವ ಸಂದಿಗ್ಧತೆಯಲ್ಲಿದ್ದಾರೆ. ನೋಟು ಅಮಾನ್ಯೀಕರಣ, ಜಿಎಸ್ಟಿಯಿಂದಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ನಲುಗಿದ್ದಾರೆ. ಹಲವು ಉದ್ಯಮಿಗಳಿಗೆ ಬೀಗ ಬಿದ್ದಿದೆ. ಕಾಂಗ್ರೆಸ್ 70 ವರ್ಷ ಅಧಿಕಾರ ನಡೆಸಿದ್ದು ಬಿಜೆಪಿ 20 ವರ್ಷಕ್ಕೆ ಸುಸ್ತು ಹೊಡೆದಿದೆ ಎಂದು ಗುರೂಜಿ ಹೇಳಿದ್ದಾರೆ. ಚುನಾವಣಾ ಬಾಂಡ್ ಮತ್ತಷ್ಟು ಸದ್ದು ಮಾಡಲಿದೆ. ರೈತರ ಪ್ರತಿಭಟನೆಯು ಸರ್ಕಾರವನ್ನು ಆಪತ್ತಿಗೆ ಸಿಲುಕಿಸಲಿದೆ. ಸಿರಿವಂತರಿಗಾಗಿ ರೈತರನ್ನು ತುಳಿಯುವುದು ಸರಿಯಲ್ಲ. ಪ್ರಜೆಗಳ ಶಾಪವು ರಾಜನಿಗೆ ಕ್ಷೋಭೆ ತರುತ್ತದೆ ಎಂದು ದ್ವಾರಕನಾಥ್ ಹೇಳಿದ್ದಾರೆ.